ಕರ್ನಾಟಕದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಯಾಕೆ ಸಲ್ಲಿಸಿದ್ದಾರೆ, ಎತ್ತರ ಸಲುವಾಗಿ ಸಲ್ಲಿಸಿದ್ದಾರೆ ಅಥವಾ ಅವರಾಗೆ ಈ ಒಂದು ರಾಜೀನಾಮೆ ಕೊಟ್ಟಿದ್ದಾರ, ಈ ಒಂದು ವಿಷಯದ ಬಗ್ಗೆ ಕೆಲವು ಜನ ಗೊತ್ತೇ ಇಲ್ಲ. ಯಾಕೆ ಕೊಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ. ಇನ್ಮೇಲೆ ಈ ಒಂದು ಕರ್ನಾಟಕ ರಾಜ್ಯದ ಸಿಎಂ ಯಾರಾಗ್ತಾರೆ, ಅದಕ್ಕಿಂತ ಪ್ರಮುಖವಾಗಿ ವಿಷಯ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದ ಈ ಒಂದು ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ, ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಈ ಒಂದು ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದಿತ್ತ ಅಥವಾ ಕೊಟ್ರೆ ಒಳ್ಳೇದಾ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನೋಡಿ, ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಈ ಒಂದು ಪ್ರಶಾಂತ್ ಮೀಡಿಯಾ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದೇ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ನೋಡಿ, ಕೆಲವು ಪಾಯಿಂಟ್ ಅನ್ನ ನಾನು ಬರೆದಿಟ್ಕೊಂಡೇನೆ. ಮೊದಲನೇದಾಗಿ ಈ ಒಂದು ರಾಜೀನಾಮೆ ಪತ್ರ ಯಾಕೆ ಕೊಟ್ಟಿದ್ದಾರೆ, ಎತ್ತರ ಸಲುವಾಗಿ ಕೊಟ್ಟಿದ್ದಾರೆ, ಮತ್ತೆ ಯಾರಾದ್ರೂ ಫೋರ್ಸ್ ಮಾಡಿದಾರ ಅಥವಾ ಕಾರಣ ಏನು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಇಲ್ಲಿ ಕೂಡ ಉಲ್ಲೇಖ ಆಗಿಲ್ಲ, ಯಾವುದೇ ರೀತಿಯಾಗಿ ಸ್ಪಷ್ಟನೆ ಮಾಹಿತಿ ಬಂದಿಲ್ಲ, ಯಾರು ಕೂಡ ಹೇಳಿಕೆ ಕೊಟ್ಟಿಲ್ಲ, ಯಾರು ಕೂಡ ಹೋರಾಟ ಮಾಡಿಲ್ಲ. ಈ ಒಂದು ಹಿಂಗ ಮಾಡ್ಬೇಕು, ರಾಜೀನಾಮೆ ಕೊಡಿ, ಅದು ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಅವರೇ ಒಂದು ಸ್ವತಃ ನಿರ್ಧಾರ ಮಾಡಿಕೊಂಡು ಈ ರೀತಿಯಾಗಿ ನಾನು 2.5 ವರ್ಷದಲ್ಲೇನೆ ಕೆಲವು ಜನ ಹೋರಾಟ ಮಾಡ್ತಾ ಇದ್ರು, ಈ ರೀತಿಯ ರಾಜೀನಾಮೆ ಕೊಡ್ಲೇಬೇಕು, ರಾಜೀನಾಮೆ ಕೊಟ್ರೆ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ, ಈ ರೀತಿ ಹೋರಾಟ ಮಾಡ್ತಾ ಇದ್ರು. ಹಂಗೋ ಹಿಂಗೋ ಮಾಡ್ಕೋತು 3 ವರ್ಷ ಆಯ್ತು ಕಾಂಗ್ರೆಸ್ ಬಂದು. ಆ ಒಂದು 3 ವರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯವರು ಆಡಳಿತನ ಮಾಡಿದ್ರು. ಈಗ 2ನೇ ನಂಬರು ಈ ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಆದ್ರೂ ಮಟ್ಟಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಅವರೊಂದು ಮನಸ್ಸಿನಲ್ಲಿರುವಂತ ಭಾವನೆ ಇರ್ಬೋದು. ಅವರೇ ಸ್ವತಃ ಹೋಗಿ ಈ ಒಂದು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ನೋಡಿ, ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಏನಾದ್ರೂ ತಪ್ಪಿದೆಯಾ ಅಥವಾ ಸರಿ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಕಮೆಂಟ್ ಮಾಡಬಹುದು. ಅದೇ ರೀತಿಯಾಗಿ ಪಾಯಿಂಟ್ ನಂಬರ್ 2, ಕರ್ನಾಟಕ ರಾಜ್ಯದ ಈಗ ಸಿಎಂ ಯಾರಾಗ್ತಾರೆ. ಈಗ ನಿಮ್ಗೆ ಕೂಡ ಗೊತ್ತೇ ಇದೆ, ಕರ್ನಾಟಕ ರಾಜ್ಯದ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಅದೇ ರೀತಿಯಾಗಿ ಇನ್ನೊಂದು ಕುತೂಹಲಕಾರಿ ಕೆಲವೊಂದು ಮಾಹಿತಿಗಳ ಪ್ರಕಾರ, ನ್ಯೂಸ್ ಚಾನೆಲ್ ನಲ್ಲಿ ಹೇಳ್ತಿರುವಂತ ಪ್ರಕಾರ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ, ಇದಂತೂ ತುಂಬಾ ಕುತೂಹಲಕಾರಿ. ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಈ ಒಂದು ಕಾಂಗ್ರೆಸ್ ಪಕ್ಷದ ರಾಜಕೀಯದಲ್ಲೇನೆ ಉನ್ನತ ಮಟ್ಟದಲ್ಲಿ ಕೇಳಿ ಬರುವಂತ ಒಂದೇ ಒಂದು ಹೆಸರು, ಅದು ಕೂಡ ಸತೀಶ್ ಜಾರಕಿಹೊಳಿ. ಈ ಒಂದು ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಒಂದು ಕೆಪಿಸಿಸಿ ಅಧ್ಯಕ್ಷರಾಗ್ತಾರ ಅಂತೇಳಿ ಮಾಹಿತಿ ಬಂದಿದೆ. ಈ ರೀತಿಯಾಗಿ ಆಗ್ತಾ ಇರೋದು ಸರಿನಾ ತಪ್ಪಾ ಅಂತೇಳಿ ನಿಮ್ಮೊಂದು ಹೆಸರು ಕಮೆಂಟ್ ಮಾಡಿ. ಸಾರಿ, ನಿಮ್ಮ ಹೆಸರಲ್ಲ, ನಿಮ್ಮೊಂದು ಅನಿಸಿಕೆ ಕಮೆಂಟ್ ಮಾಡಿ. ನೋಡಿ, ಈಗ 2.5 ವರ್ಷದಲ್ಲೇ ಏನ್ ಮೊನ್ನೆ ಆಚರಣೆ ಮಾಡಿದಲ್ಲ, ಆ ಒಂದು ಆಚರಣೆದಲ್ಲೇನೆ ಹೇಳಿದ್ರು ಈ ರೀತಿಯ ಬದಲಾವಣೆ ಆಗ್ಬೇಕಂತೇಳಿ. ಮತ್ ಹಂಗೋ ಹಿಂಗೋ ಮಾಡ್ಕೋತ ಇಲ್ಲಿ ತನಕ ಜಗ್ಗಿದ್ರು. ಈಗ ಉಳಿದಿರೋದು 2 ವರ್ಷ. ಒಂದು 2 ವರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯವ್ರ ಮನುಷ್ಯನಲ್ಲಿ ಅಂತ ಯಾವುದೇ ರೀತಿಯ ತೊಂದರೆ ಇಲ್ಲ, ಆರಾಮಾಗಿ ಹೇಳ್ತಿದ್ದಾರೆ. ನಾನೇ ಖುದ್ದಾಗಿ ಹೋಗಿ ರಾಜೀನಾಮೆನ ಸಲ್ಲಿಸಿದ್ದೀನಿ ಅಂತ ಹೇಳಿ. ಅದ ನಂತರ ಕೆಲವು ಯಾರು ಕೂಡ ಟೀಕೆ ಕೂಡ ಮಾಡಿಲ್ಲ ಇದಕ್ಕೆ. ಮತ್ತು ಫ್ಯಾನ್ಸ್ ಗಳಂತೂ ಮುಗಿದೋಯ್ತು, ಪಾಪ ಕಣ್ಣೀರ್ ಹಾಕ್ತಿದ್ದಾರೆ. ರಾಜೀನಾಮೆ ಕೊಡಬೇಡಿ, ಈ ಒಂದು ಬಡವರಿಗೆ ಹೆಲ್ಪ್ ಆಗಿದೆ, ಈ ಒಂದು ಏನು ಗ್ಯಾರಂಟಿ ಕೊಟ್ಟಿದಾರಲ್ಲ ಅದೆಲ್ಲ ತುಂಬಾ ಹೆಲ್ಪ್ ಆಗಿದೆ, ಅನ್ನದಾತ, ಈ ರೀತಿ ಎಲ್ಲರೂ ಕೂಡ ಹೊಗಳ್ತಿದ್ದಾರೆ ಮತ್ತು ಕಣ್ಣೀರ್ ಹಾಕ್ತಿದ್ದಾರೆ. ನೋಡಿ, ಇದ್ರ ಬಗ್ಗೆ ಮಾಹಿತಿ ಮತ್ತು ಈ ರೀತಿಯ ರಾಜೀನಾಮೆ ಕೊಟ್ಟಿದ್ದು ಸರಿನಾ ತಪ್ಪಾ ಅಂತ ಹೇಳಿ ಕಮೆಂಟ್ ಮಾಡಿ.